ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಮತ್ತು ಇಸ್ಲಾಮಿಕ್ ಗುಂಪುಗಳ ನಡುವಿನ ಸಂಬಂಧ ಮತ್ತಷ್ಟು ಹಾಳಾಗೋ ದೊಡ್ಡ ಘಟನೆಯಾಗಿದೆ. ಕಾಣೆಯಾಗಿದ್ದಾರೆ ಅಂತ ಹೇಳಲಾಗ್ತಿದ್ದ ಇಸ್ರೇಲ್ನ ಧಾರ್ಮಿಕ ಗುರು ರಬ್ಬಿ ಝಿ ಕೊಗೊನ್ ಶವವಾಗಿ ಪತ್ತೆಯಾಗಿದ್ದಾರೆ. ಗಮನಿಸಬೇಕಾಗಿರೋ ಸಂಗತಿ ಅಂದರೆ ಅವರು ಮೃತಪಟ್ಟಿರೋದು UAEನಲ್ಲಿ, ದುಬೈ ಇರೋ UAEನಲ್ಲಿ, ಅಂದರೆ ಇಸ್ರೇಲ್ನ ಅತ್ಯಾಪ್ತ ಇಸ್ಲಾಮಿಕ್ ರಾಷ್ಟ್ರದ ಗಡಿಯ ಒಳಗಡೆ. ಕಳೆದ ಗುರುವಾರದಿಂದ ಅವರು ನಾಪತ್ತೆಯಾಗಿದ್ದಾರೆ, ಕಾಣೆಯಾಗಿದ್ದಾರೆ ಅಂತ ಸುದ್ದಿಯಾಗಿತ್ತು. ಇದರ ಬಗ್ಗೆ ಇಸ್ರೇಲ್ನ ಮೊಸಾದ್ ತನಿಖೆಯನ್ನು ಶುರು ಮಾಡಿತ್ತು. ಕೊಗನ್ ಮೇಲೆ ಉಗ್ರ ದಾಳಿ ಆಗಿರಬಹುದು ಅನ್ನೋ ಆತಂಕ ಕೂಡ ವ್ಯಕ್ತಪಡಿಸಲಾಗಿತ್ತು. ಅದರ ಬೆನ್ನಲ್ಲೇ ಅವರು ಬದುಕಿಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಅವರ ಮೃತದೇಹ ಪತ್ತೆಯಾಗಿದೆ. ಇದು ಮಿಡಲ್ ಈಸ್ಟ್ನಲ್ಲಿ ಹಾಗೂ ಯುದ್ಧ ನಿರತ ಇಸ್ರೇಲ್ನ ಒಳಗೂ ತೀವ್ರ ಕೋಲಾಹಲ ಕಾರಣ ಆಗಿದೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಇಸ್ರೇಲ್ ಪ್ರತಿಕ್ರಿಯೆ ಕೊಟ್ಟಿದೆ. ಇದೊಂದು ಯಹೂದಿ ವಿರೋಧಿ ಭಯೋತ್ಪಾದಕ ಕೃತ್ಯ ಅಂತ ಹೇಳಿದೆ. ಅಲ್ಲದೆ ರಬಿ ಸಾವಿಗೆ ನ್ಯಾಯ ಒದಗಿಸೋಕೆ ಇಸ್ರೇಲ್ ತನಗೆ ಬೇಕಾದ ಎಲ್ಲ ಅಗತ್ಯ ಕ್ರಮಗಳನ್ನು ತಗೊಳ್ಳುತ್ತೆ, ಎಲ್ಲಿದ್ರೂ ಬಿಡೋದಿಲ್ಲ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಶಪಥ ಮಾಡಿದ್ದಾರೆ. ಈ ಮೂಲಕ ಮೊಸಾದ್ ಶೀಘ್ರದಲ್ಲಿ ದೊಡ್ಡ ಆಪರೇಷನ್ ಲಾಂಚ್ ಮಾಡಬಹುದು ಈ ಕೊಗನ್ ಕೊಲೆಗಾರರ ವಿರುದ್ಧ ಅನ್ನೋ ಹಿಂಟನ್ನು ಇಸ್ರೇಲಿ PM ನೆತನ್ಯಾಹು ಕೊಡ್ತಾ ಇದ್ದಾರೆ. ಯಾಕಂದರೆ ಇಸ್ರೇಲ್ ತನ್ನ ಪ್ರಜೆಗಳ ಮೇಲೆ ಈ ರೀತಿ ದಾಳಿ ನಡೆದಾಗಲೆಲ್ಲ ವಿರೋಧಿಗಳನ್ನು ಹುಡುಕಿ ಅವರವರ ದೇಶಕ್ಕೆ ನುಗ್ಗಿ ಫಿನಿಶ್ ಮಾಡಿರೋ ಎಕ್ಸಾಂಪಲ್ಸ್ ಇದೆ. ಹೀಗಾಗಿ ರಬಿ ಸಾವಿಗೆ ಇಸ್ರೇಲ್ ಮುಂದೆ ಯಾವ ರೀತಿ ತನಿಖೆ ಮಾಡುತ್ತೆ, ಅಪರಾಧಿಗಳನ್ನು ಹೇಗೆ ಪತ್ತೆ ಹಚ್ಚುತ್ತೆ, ಆಮೇಲೆ ಏನು ಶಿಕ್ಷೆ ಕೊಡುತ್ತೆ ಅನ್ನೋದು ಬಹಳ ಚರ್ಚೆಗೆ ಕಾರಣ ಆಗ್ತಿದೆ. ಈಗ ಹತ್ಯೆಯಾಗಿರೋ ಕೊಗನ್ ದುಬೈನಲ್ಲಿ ದಿನಸಿ ಅಂಗಡಿಯನ್ನು ನಡೆಸ್ತಾ ಇದ್ರು ಅಂತ ಹೇಳಲಾಗಿದೆ. 2020ರಲ್ಲಿ ಇಸ್ರೇಲ್ ಮತ್ತು ಇಸ್ಲಾಮಿಕ್ ರಾಷ್ಟ್ರಗಳ ನಡುವೆ ಒಂದು ಅಬ್ರಹಾಮಿಕ್ ಅಕಾರ್ಡ್ ಒಪ್ಪಂದ ಆಗಿತ್ತಲ್ಲ, ಇದರಿಂದ ಯಹೂದಿಗಳಿಗೆ UAEನಲ್ಲೂ ವ್ಯಾಪಾರ ಮಾಡೋಕ್ಕೆ ಅನುಮತಿ ಸಿಕ್ಕಿತ್ತು. ಅದರ ಅನುಕೂಲ ಪಡ್ಕೊಂಡು ಕೊಗನ್ UAEನಲ್ಲಿ ನೆಲೆಸಿದ್ರು. ಈಗ ಅವ್ರನ್ನೇ ಹತ್ಯೆ ಮಾಡಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ 3 ಶಂಕಿತರನ್ನು UAE ಅರೆಸ್ಟ್ ಮಾಡಿದೆ. ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ, ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದೆ. ಇನ್ನೊಂದು ಕಡೆ ಈ ಘಟನೆಯ ಹಿಂದೆ ದೊಡ್ಡ ಷಡ್ಯಂತ್ರ, ಇಂಟರ್ನ್ಯಾಷನಲ್ ಪಿತೂರಿ ಇರೋ ಬಗ್ಗೆ ಕೂಡ ಒಂದಷ್ಟು ವಿಶ್ಲೇಷಣೆಗಳು ಆರಂಭ ಆಗೋಗಿದ್ದಾವೆ. ಇಸ್ರೇಲ್ ಮತ್ತು ಸುನ್ನಿ ರಾಷ್ಟ್ರಗಳ ನಡುವೆ ಸಂಬಂಧವನ್ನು ಏನು ಚೆನ್ನಾಗಾಗ್ತಿತ್ತು ಅದನ್ನು ಕಂಡು ತಡಿಲಿಕ್ಕಾಗದಂಥ ಇರಾನ್ ಅಥವಾ ಯಾರಾದರೂ ಸಮಾನ ಶತ್ರುಗಳು ಇರಾನ್ ಥರದವರು ಇದನ್ನು ಮಾಡಿರಬಹುದು ಅನ್ನೋ ಶಂಕೆ ಕೂಡ ಇದೆ. ಯಾಕಂದರೆ ಸದ್ಯ ಇಸ್ರೇಲ್ ಜೊತೆಗೆ ಅತ್ಯುನ್ನತ ಸಂಬಂಧವನ್ನು ಹೊಂದಿರೋ ದೇಶಗಳ ಪಟ್ಟಿಯಲ್ಲಿ UAE ಪ್ರಮುಖವಾಗಿ ಬರುತ್ತೆ. ಸೌದಿಗಿಂತ ಚೆನ್ನಾಗಿ UAEಗೆ ಇಸ್ರೇಲ್ ಜೊತೆ ಫ್ರೆಂಡ್ಶಿಪ್ ಇದೆ. 2021ರಲ್ಲಿ ನೆತನ್ಯಾಹು UAEಗೆ ಅಧಿಕೃತ ಭೇಟಿ ಕೊಡೋಕ್ಕೂ ಸಜ್ಜಾಗಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಆ ವಿಸಿಟ್ ಕ್ಯಾನ್ಸಲ್ ಆಗಿತ್ತು. ಆದರೆ ಅಬ್ರಹಾಮಿಕ್ ಅಕಾರ್ಡ್ ಮೂಲಕ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ. ಜೋರ್ಡನ್ನಿಂದ ವಾಯು ಪ್ರದೇಶ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೋಗಿರಲಿಲ್ಲ ಅಷ್ಟೇ ನೆತನ್ಯಾಹು ಮೇಲೆ. ಸೊ 2023 ಮೇ ತಿಂಗಳಲ್ಲಿ ನೆತನ್ಯಾಹುಗೆ ಪರವಾಗಿಲ್ಲ ಬನ್ನಿ ಅಂತ UAE ಅಧಿಕೃತವಾಗಿ ಇನ್ವಿಟೇಷನ್ ಕೊಟ್ಟಿತ್ತು. ಸೊ ಇಡೀ ಇಸ್ಲಾಮಿಕ್ ರಾಷ್ಟ್ರಗಳು ನೆತನ್ಯಾಹುವನ್ನು ವಿರೋಧಿಸಿದ್ರು. UAEಯ ಶೇಖುಗಳು ಮಾತ್ರ ಇಸ್ರೇಲ್ ಜೊತೆ ಹ್ಯಾಂಡ್ ಶೇಕ್ ಮಾಡಿಕೊಂಡು ಚೆನ್ನಾಗಿ ಸಂಬಂಧವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಗಾಜಾ ದಾಳಿಯ ಜೊತೆಗೆ ಹಿಜ್ಬುಲ್ಲಾ ಜೊತೆಗಿನ ಯುದ್ಧದ ಬಗ್ಗೆ ಕೂಡ ಶೇಖ್ಗಳು ಹೆಚ್ಚು ಮಾತನಾಡೋಕ್ಕೆ ಹೋಗಿಲ್ಲ. ಹೀಗಿರುವಾಗ ಯಹೂದಿ ಧಾರ್ಮಿಕ ಗುರುವನ್ನು ದುಬೈನಲ್ಲಿ ಹತ್ಯೆ ಮಾಡಿರುವುದು ಇಬ್ಬರ ಸಂಬಂಧವನ್ನು ಹಾಳು ಮಾಡೋಕ್ಕೆ ಥರ್ಡ್ ಪಾರ್ಟಿ ಮಾಡಿರೋ ಕೃತ್ಯ ಇರಬಹುದಾ, ಇರಾನ್ ಥರದವ್ರು ಯಾರಾದರೂ ಅನ್ನೋ ಪ್ರಶ್ನೆ ಇದೆ. ಈಗ ಆಪರೇಷನ್ ನಡೆಸೋದಾದರೆ ಮೊಸಾದ್ ಮಿತ್ರ ದೇಶ UAE ಒಳಗೆ ಬಂದು ನುಗ್ಗಿ ಮಾಡುತ್ತಾ ಅಥವಾ ಬೇರೆ ಕಡೆಗೆ ಮಾಡುತ್ತಾ, ಕೊಂದವ್ರು ಎಲ್ಲಿದ್ದಾರೆ ಅನ್ನೋದೆಲ್ಲ ಬಹಳ ಕುತೂಹಲ ಕಾರಣ ಆಗಿದೆ. UAE ಒಳಗಡೆ ಹೋಗಿ ಮೊಸಾದ್ ಈಗ ಆಪರೇಷನ್ ಮಾಡೋಕ್ಕೆ ಮತ್ತೆ ಸಂಬಂಧ ಹಾಳಾಗಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡ್ಬೋದು. ಯಾಕಂದರೆ ಸಾರ್ವಭೌಮತ್ವದ ಪ್ರಶ್ನೆ. ಅಥವಾ UAEನೇ ಮೊಸಾದ್ಗೆ ಓಪನ್ ಗ್ರೌಂಡ್ ಕೊಡುತ್ತಾ, ಬನ್ನಿ ನೀವು ತನಿಖೆ ಮಾಡ್ಕೊಳ್ಳಿ ಅಂತ, ಆ ಬಗ್ಗೆ ಕೂಡ ಕುತೂಹಲ ಇದೆ. ಈ ನಡುವೆ ಇಸ್ರೇಲ್ ಮೇಲೆ ಹಿಜ್ಬುಲ್ಲಾಗಳು ದೊಡ್ಡ ದಾಳಿ ಮಾಡಿದ್ದಾರೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಹಾಗೂ ಅಶ್ದೋದ್ ಸೇನಾ ನೆಲೆಗಳ ಮೇಲೆ ಕನಿಷ್ಠ 250 ರಾಕೆಟ್ಗಳ ಮಳೆಯನ್ನು ಸುರಿಸಿದ್ದಾರೆ. ಈ ದಾಳಿಯನ್ನು ಇಸ್ರೇಲ್ ಸೇನೆ ಕೂಡ ಕನ್ಫರ್ಮ್ ಮಾಡಿದೆ. ಘಟನೆಯಲ್ಲಿ 11 ಮಂದಿ ಗಾಯಗೊಂಡಿದ್ದು ಅದರಲ್ಲಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತ ಇಸ್ರೇಲ್ನ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ. ಅಲ್ಲದೆ ಇಸ್ರೇಲ್ ಹಿಡಿತದಲ್ಲಿರೋ ವೆಸ್ಟ್ ಬ್ಯಾಂಕ್ ಮೇಲೂ ಕೂಡ ಹಿಜ್ಬುಲ್ಲಾಗಳು ಕ್ಷಿಪಣಿ ದಾಳಿಯನ್ನು ಮಾಡಿದ್ದಾರೆ. ಇದರಲ್ಲಿ 13 ಜನ ಗಾಯಗೊಂಡಿದ್ದಾರೆ. ಹಲವು ಮನೆಗಳು ಧ್ವಂಸಗೊಂಡಿವೆ ಅಂತ ಅಲ್ಲಿನ ಮಾಧ್ಯಮಗಳು ಕೂಡ ವರದಿ ಮಾಡಿವೆ. ಮತ್ತೊಂದು ಕಡೆ ಇಸ್ರೇಲ್ ಕೂಡ ಹಿಜ್ಬುಲ್ಲಾ ಮೇಲೆ ತನ್ನ ದಾಳಿಯನ್ನು ಮುಂದುವರೆಸಿದೆ. ಬೇರೂತ್ ಸೇರಿದ ಹಾಗೆ ಲೆಬನನ್ನ ಹಲವು ಪ್ರದೇಶಗಳಲ್ಲಿ ದಾಳಿಯಾಗಿದ್ದು 29 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ದಾಳಿ ವೇಳೆ ಹಿಜ್ಬುಲ್ಲಾಗಳ 12 ಕಮಾಂಡ್ ಸೆಂಟರ್ಗಳು ಹಾಗೂ ಹಲವು ಮನೆಗಳು ಧ್ವಂಸಗೊಂಡಿವೆ. ಈ ಕಮಾಂಡ್ ಸೆಂಟರ್ಗಳನ್ನು ಹಿಜ್ಬುಲ್ಲಾಗಳ ಇಂಟೆಲಿಜೆನ್ಸ್ ಏಜೆನ್ಸಿ ಬಳಸ್ತಾ ಇತ್ತು ಅಂತ ಗೊತ್ತಾಗಿದೆ.
ಅತ್ತ ರಷ್ಯಾ ಮತ್ತು ಬ್ರಿಟನ್ ಸಂಬಂಧನೂ ಹಳಿಸೋ ಸಾಧ್ಯತೆ ದಟ್ಟವಾಗಿದೆ. ಮೊನ್ನೆ ಅಷ್ಟೇ ಬ್ರಿಟನ್ ರಷ್ಯಾ ಇವತ್ತು ರಾತ್ರಿನೇ ಬರಲಿ, ನಾವು ರಾತ್ರಿನೇ ನುಗ್ತೀವಿ, ಬೇಕಾದರೆ ಉಡಾಯಿಸ್ತೀವಿ ಅವ್ರನ್ನ, ನಮ್ಮನ್ನು ಕೆಣಕಿದ್ರೆ ಸರಿ ಬರೋದಿಲ್ಲ ಅಂತ ರಷ್ಯಾಗೆ ವಾರ್ನಿಂಗ್ ಕೊಟ್ಟಿತ್ತು. ಈ ನಡುವೆ ರಷ್ಯಾ ಒಂದು ದೊಡ್ಡ ಹೆಜ್ಜೆ ಇಟ್ಬಿಟ್ಟಿದೆ. ಕುರ್ಸ್ಕ್ ಪ್ರದೇಶದಲ್ಲಿ ಯುಕ್ರೇನ್ ಪರ ಹೋರಾಡ್ತಿದ್ದ ಬ್ರಿಟನ್ ಪ್ರಜೆಯೊಬ್ಬನನ್ನು ರಷ್ಯಾ ಅರೆಸ್ಟ್ ಮಾಡಿದೆ. ಇದನ್ನು ಜೇಮ್ಸ್ ಸ್ಕಾಟ್ ರೈಸ್ ಆಂಡರ್ಸನ್ ಅಂತ ಗುರುತಿಸಲಾಗಿದೆ. ಈತ 2023ರವರೆಗೆ ಬ್ರಿಟಿಷ್ ಆರ್ಮಿಯಲ್ಲಿ ಸಿಗ್ನಲ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಂಥ ಮನುಷ್ಯ. ಬಳಿಕ ರಷ್ಯಾ ವಿರುದ್ಧ ಹೋರಾಡೋಕ್ಕೆ ಯುಕ್ರೇನ್ ಸೇನೆ ಸೇರ್ಕೊಂಡ್ರು ಅಂತ ಗೊತ್ತಾಗಿದೆ. ಸೊ ಬ್ರಿಟನ್ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ರಷ್ಯಾ ವಿರುದ್ಧ ಮೊದಲೇ ಆಕ್ರಮಣಕಾರಿ ನಿಲುವನ್ನು ಹೊಂದಿರೋ ಬ್ರಿಟನ್ ಈ ವಿಚಾರದಿಂದ ಮತ್ತಷ್ಟು ಕೆರಳೋ ಸಾಧ್ಯತೆ ಇದೆ. ಜೊತೆಗೆ ನೇರವಾಗಿ ಯುದ್ಧಕ್ಕೆ ಹೋಗದೆ ಹೋದರೂ ಕೂಡ ಅಮೆರಿಕ ಮತ್ತು ಅಮೆರಿಕದ ಮಿತ್ರರು ತನ್ನ ಸೈನಿಕರನ್ನು ಕಳಿಸಿ ಯುಕ್ರೇನ್ ಸೇನೆ ಪರ ಹೋರಾಡಕ್ಕೆ ಬಿಟ್ಟು, ಇಲ್ಲ ನಮ್ಮನ್ನ ಅಫಿಷಿಯಲಾಗಿ ಕಳಿಸಿಲ್ಲ, ಅವರೇ ಇಲ್ಲಿ ನಮ್ಮ ಹತ್ರ ರಿಟೈರ್ಮೆಂಟ್ ತೊಗೊಂಡು ಅವರಾಗೆ ಹೋಗಿ ಅಲ್ಲಿ ಸೇರ್ಕೊಂಡಿರೋದು ಅಂತ ಒಂಥರ ಈ ಸೆಲ್ಫ್ ಮೋಟಿವೇಶನ್ ಮೇಲೆ ಹೋಗಿದ್ದಾರೆ ಅಂತ ಹೇಳೋ ಪ್ರಯತ್ನನ ಈ ಹಿಂದೆ ಮಾಡ್ತಾಯಿದ್ರು ರಷ್ಯಾ ಆರೋಪ ಮಾಡಿದಾಗ. ಅದಕ್ಕೆ ಬಲವಾದ ಸಾಕ್ಷಿ ಇನ್ನೊಂದು ಸಿಕ್ಕಿದೆ. ಈಗ ಮೊನ್ನೆ ತನಕ ಲಾಸ್ಟ್ ಇಯರ್ ತನಕ ಬ್ರಿಟಿಷ್ ಆರ್ಮಿಯಲ್ಲಿದ್ದಂಥ ವ್ಯಕ್ತಿ ಯುಕ್ರೇನ್ ಯೂನಿಫಾರ್ಮ್ ಹಾಕ್ಕೊಂಡು ರಷ್ಯಾ ವಿರುದ್ಧ ಫೈಟ್ ಮಾಡ್ತಿರ್ಬೇಕಾದ್ರೆ ಸಿಕ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ರಷ್ಯಾ ಜೊತೆಗಿನ ಯುದ್ಧದ ವಿಚಾರವಾಗಿ ಯುಕ್ರೇನ್ನ ಪ್ರೆಸಿಡೆಂಟ್ ವೊಲಡಿಮಿರ್ ಝೆಲೆನ್ಸ್ಕಿ ಇಂಪಾರ್ಟೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ ವಾರ ರಷ್ಯಾ ಮೇಲಿನ ದಾಳಿಯಲ್ಲಿ ನಾವು ಅವರ ಸೇನಾ ಮೂಲಸೌಕರ್ಯಗಳನ್ನು ಟಾರ್ಗೆಟ್ ಮಾಡಿದ್ವಿ. ಇರಾನ್ ನಿರ್ಮಿತ ಸುಮಾರು 500 ಡ್ರೋನ್ಗಳನ್ನು ಹಾಗೂ 20ಕ್ಕೂ ಅಧಿಕ ಕ್ಷಿಪಣಿಗಳನ್ನು ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಿದ್ವಿ ಅಂತ ಹೇಳಿದ್ದಾರೆ. ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರಿ ಸರಿ, ಅದು ಗುರಿಯನ್ನು ಭೇದಿಸಿದೆಯಾ, ಅದೆಲ್ಲ ನಾಶ ಆಗಿದೆಯಾ ಆ ಕಡೆಗೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಪ್ರೂಫ್ ಇಲ್ಲ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಅಂತರ್ಯುದ್ಧ, ನಾಗರಿಕ ಯುದ್ಧ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಜೈಲಲ್ಲೇ ಕೂತಿರೋ ಇಮ್ರಾನ್ ಖಾನ್ ಪಾಕಿಸ್ತಾನದಲ್ಲಿ ದಂಗೆ ಸೃಷ್ಟಿ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಅವ್ರನ್ನ ರಿಲೀಸ್ ಮಾಡಬೇಕು ಅಂತ ಇಮ್ರಾನ್ ಬೆಂಬಲಿಗರು ಬೀದಿಗಿಳಿದಿದ್ದಾರೆ. ಇದರ ಬೆನ್ನಲ್ಲೇ 1 ಅಲ್ಲ 2 ಅಲ್ಲ 4,000ಕ್ಕೂ ಅಧಿಕ ಇಮ್ರಾನ್ ಖಾನ್ ಸಪೋರ್ಟರ್ಸ್ಗಳನ್ನು ಪಾಕ್ ಸರ್ಕಾರ ಅರೆಸ್ಟ್ ಮಾಡಿದೆ. ಈಗಿರೋ ಸರ್ಕಾರ ರಾಜೀನಾಮೆ ಕೊಡಬೇಕು, ಇಮ್ರಾನ್ ಖಾನ್ರನ್ನ ರಿಲೀಸ್ ಮಾಡಬೇಕು ಅಂತ ಒತ್ತಾಯಿಸಿ ಅವರ PTI ಪಕ್ಷದ ಕಾರ್ಯಕರ್ತರು ಇಸ್ಲಾಮಾಬಾದ್ನಲ್ಲಿ ದೊಡ್ಡ ರ್ಯಾಲಿಯನ್ನು ಆಯೋಜನೆ ಮಾಡೋಕ್ಕೆ ಮುಂದಾಗಿದ್ರು. ಆದರೆ ಅವ್ರನ್ನ ತಡೆಯೋಕೆ ಪೊಲೀಸರು ಭಾರಿ ಬಿಗಿ ಬಂದೋಬಸ್ತ್ ವಹಿಸಿ ಬಹುತೇಕ ಕಡೆ ಬ್ಯಾರಿಕೇಡ್ ಹಾಕಿ ಕಂಪ್ಲೀಟ್ ಕಂಟ್ರೋಲ್ನ ಇಟ್ಕೊಂಡಿದ್ದು. ಇಂಟರ್ನೆಟನ್ನು ಕೂಡ ಶಟ್ ಡೌನ್ ಮಾಡಲಾಗಿತ್ತು. ಇಮ್ರಾನ್ ಖಾನ್ ಮತ್ತು ಅವರ ಬೆಂಬಲಿಗರ ಮೆಸೇಜ್ ಜಾಸ್ತಿ ಹರಡಿಬಿಟ್ಟು ಜನ ಉದ್ರಿಕ್ತರಾಗಬಾರ್ದು ಅಂತ. ಅಂದರೆ ಖೈಬರ್ ಪಖ್ತೂನ್ಖ್ವಾ ಭಾಗದಿಂದ ಹೆಚ್ಚಿನ ಇಮ್ರಾನ್ ಬೆಂಬಲಿಗರು ರಾಜಧಾನಿಗೆ ಮುತ್ತಿಗೆ ಹಾಕಬಹುದು ಅಂತ ಹೈವೇಗಳನ್ನು ಬ್ಲಾಕ್ ಮಾಡಲಾಗಿತ್ತು. ಈಗ ಅವರೆಲ್ಲ ಇಸ್ಲಾಮಾಬಾದ್ ಕಡೆಗೆ ಬರ್ತಿದ್ದ ಹಾಗೆ 4,000ಕ್ಕೂ ಅಧಿಕ ಇಮ್ರಾನ್ ಖಾನ್ ಬೆಂಬಲಿಗರನ್ನು ಹಿಡಿದು ಒಳಗೆ ಹಾಕಲಾಗಿದೆ. ಸೊ ಈ ಘಟನೆ ಪಾಕಿಸ್ತಾನದಲ್ಲಿ ಅಂತರ್ಯುದ್ಧದ ಭೀತಿಯನ್ನು ಸೃಷ್ಟಿ ಮಾಡಿದೆ. ಏನೋ ಚೀನಾ, ಜಪಾನ್, ಶ್ರೀಲಂಕಾ, ಬಾಂಗ್ಲಾದೇಶ, ಟರ್ಕಿ ದೇಶಗಳಿಂದ ಭಾರತಕ್ಕೆ ಬರ್ತಾ ಇದ್ದ ಆಹಾರ ಸಾಮಗ್ರಿಯ ಆಮದನ್ನು ಭಾರತ ರಿಜೆಕ್ಟ್ ಮಾಡಿದೆ. ಈ ದೇಶಗಳಿಂದ ಆ್ಯಪಲ್, ನಟ್ಸ್, ಇನ್ನಿತರ ಪಾನೀಯಗಳು ಆಮದಾಗ್ತಾ ಇದ್ವು. ಆದರೆ ಇವೆಲ್ಲ ಭಾರತೀಯ ಆಹಾರ ಸುರಕ್ಷತಾ ಪ್ರಾಧಿಕಾರ ನಿಗದಿಪಡಿಸಿದ ಮಾನದಂಡಗಳಿಗೆ ಸೂಕ್ತವಾಗಿಲ್ಲ, ಕಡಿಮೆ ಗುಣಮಟ್ಟವನ್ನು ಹೊಂದಿವೆ ಅಂತ ಹೇಳಿ ಭಾರತ ಈ ನಿರ್ಧಾರವನ್ನು ತಗೊಂಡಿದೆ. ಅಂದಹಾಗೆ ಭಾರತ ಯಾವುದೇ ರಾಷ್ಟ್ರದಿಂದ ಆಹಾರ ಪದಾರ್ಥಗಳನ್ನು ಆಮದು ಮಾಡ್ಕೋಬೇಕಾದರೂ ಕೂಡ 3 ನಿಯಮಗಳನ್ನು ಫಾಲೋ ಮಾಡುತ್ತೆ. 1, ಆಮದಾಗೋ ಆಹಾರಗಳ ದಾಖಲೆ ಪರಿಶೀಲನೆ, ಅದರ ವಿಜುವಲ್ ಪರಿಶೀಲನೆ ಹಾಗೂ ಆ ಆಹಾರವನ್ನು ಕೂಡ ಪರೀಕ್ಷೆಗೊಳಪಡಿಸಲಾಗುತ್ತೆ. ಇದರಲ್ಲಿ ಆಹಾರ ಸುರಕ್ಷತಾ ಪ್ರಾಧಿಕಾರದ ಮಾನದಂಡಗಳಿಗೆ ಸರಿ ಹೊಂದಿದ್ರೆ ಮಾತ್ರ ಅವುಗಳನ್ನು ಭಾರತ ಬಾರ್ಡರ್ನ ಒಳಗಡೆ ಬಿಟ್ಕೊಳ್ಳುತ್ತೆ, ಇಲ್ಲಾಂದರೆ ಅವನ್ನು ರಿಜೆಕ್ಟ್ ಮಾಡುತ್ತೆ. ಈಗ ಈ ಆಹಾರ ಸಾಮಗ್ರಿ ಮಾನದಂಡಗಳಿಗೆ ಅನುಗುಣವಾಗಿಲ್ಲ ಅಂತ ಭಾರತ ಹೇಳಿದೆ. ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕ ಮಿಲಿಟರಿಯಲ್ಲಿ ಮಹತ್ವದ ಬದಲಾವಣೆ ತರೋಕೆ ಮುಂದಾಗಿದ್ದಾರೆ ಅನ್ನೋ ವರದಿ ಬರ್ತಾ ಇವೆ. ಅಮೆರಿಕ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರೋ ತೃತೀಯ ಲಿಂಗಿ ಸಮುದಾಯದ ಅಧಿಕಾರಿಗಳನ್ನ ಕರ್ತವ್ಯದಿಂದ ತೆಗೆದುಹಾಕೋಕೆ ಮುಂದಾಗಿದ್ದಾರೆ ಅಂತ ವರದಿಯಾಗಿದೆ. ಇವರೆಲ್ಲ ಸೇನೆಯಲ್ಲಿ ಕಾರ್ಯನಿರ್ವಹಿಸೋಕೆ ಅನ್ಫಿಟ್ ಅಂತ ಹೇಳಿ ಅಮೆರಿಕ ಮಿಲಿಟರಿ ಆಫೀಸ್ ಹೇಳ್ಕೊಂಡಿದೆ. ಹೀಗಂತ ಅಂದಾಜು 15,000 ಅಧಿಕಾರಿಗಳನ್ನ ಕರ್ತವ್ಯದಿಂದ ತೆಗೆದುಹಾಕ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ತಮ್ಮ ಮೊದಲ ಅವಧಿಯ ಆಡಳಿತದಲ್ಲೂ ಕೂಡ ತೃತೀಯ ಲಿಂಗಿ ಅಧಿಕಾರಿಗಳನ್ನ ನೇಮಿಸೋದನ್ನ ತಡೆಯೋಕೆ ಮುಂದಾಗಿದ್ರು. ಆದರೆ ಅವಾಗ ಅವರಿಗೆ ಮಾಡೋಕ್ಕಾಗಿರಲಿಲ್ಲ. ಅವರಿಗೆ ಇದೀಗ ಸಂಪೂರ್ಣವಾಗಿ ಸೇವೆಯಿಂದ ತೆಗೆದು ಹಾಕೋಕೆ ಮುಂದಾಗಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಈಗ ಆಲ್ರೆಡಿ ತೃತೀಯ ಲಿಂಗಿ ಸಮುದಾಯದಿಂದ 2,200 ಅಧಿಕಾರಿಗಳನ್ನ ಲಿಂಗ ಗುರುತಿಸುವಿಕೆ ಪ್ರಕ್ರಿಯೆಗೆ ಅವ್ರನ್ನ ಒಳಪಡಿಸಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಅಮೆರಿಕದ ಮಿಲಿಟರಿ ಮುಖ್ಯಸ್ಥರಾಗಿ ಸೆಲೆಕ್ಟ್ ಆಗಿರೋ ಪೇಟ್ ಹೆಕ್ಸೆತ್ ಕೂಡ ಟ್ರಂಪ್ರ ಈ ನಿರ್ಣಯವನ್ನು ಒಪ್ಪಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಭಾರತದ ಬಹುಬೇಡಿಕೆಯ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಪಿನಾಕವನ್ನ ಭಾರತ ಅರ್ಮೇನಿಯಾಗೆ ಸಪ್ಲೈ ಮಾಡೋಕೆ ಶುರು ಮಾಡಿಬಿಟ್ಟಿದೆ. ಈ ಮೂಲಕ ಭಾರತದಿಂದ ಪಿನಾಕ ರಾಕೆಟ್ ಲಾಂಚರ್ ಅನ್ನ ಖರೀದಿ ಮಾಡಿದ ಮೊದಲ ರಾಷ್ಟ್ರವಾಗಿ ಅರ್ಮೇನಿಯಾ ಈಗ ಹೊರಹೊಮ್ಮಿದೆ. ಇದಷ್ಟೇ ಫ್ರಾನ್ಸ್ ಕೂಡ ಪಿನಾಕ ರಾಕೆಟ್ ಮೇಲೆ ನಮಗೆ ಇಂಟ್ರೆಸ್ಟ್ ಇದೆ, ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ, ನಮಗೆ ತಗೊಳ್ಳೋದ್ರ ಬಗ್ಗೆ ನೋಡ್ತಾ ಇದ್ದೀವಿ, ಅದನ್ನು ಚೆಕ್ ಮಾಡ್ತಿದ್ದೀವಿ ಅಂತ ಹೇಳಿತ್ತು. ಜಾಗತಿಕವಾಗೂ ಕೂಡ ಪಿನಾಕ ರಾಕೆಟ್
ರಾಕೆಟ್ ಬಗ್ಗೆ ಒಂದಷ್ಟು ರಾಷ್ಟ್ರಗಳು ಆಸಕ್ತಿಯನ್ನು ತೋರಿಸಿವೆ. ಇದರ ನಡುವೆನೇ ಅಜರ್ಬೈಜಾನ್ ಜೊತೆಗಿನ ಯುದ್ಧದ ಆತಂಕ ದಿನ ಬೆಳಗಾದರೆ ಅವರೊಟ್ಟಿಗೆ ಹೊಡೆದಾಡ್ತಿರುವಂಥ ಅರ್ಮೇನಿಯಾ ಭಾರತದಿಂದ ಪಿನಾಕ ರಾಕೆಟ್ ಲಾಂಚರ್ಗಳನ್ನು ಈಗ ಖರೀದಿ ಮಾಡಿದೆ. ಅದನ್ನು ಸಪ್ಲೈ ಮಾಡೋಕ್ಕೂ ಕೂಡ ಭಾರತ ಶುರು ಮಾಡಿದೆ. ಅಂದ ಹಾಗೆ ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮ್ ಇದೆಯಲ್ಲ, DRDO ಜೊತೆಗೂಡಿ L&T, ಟಾಟಾ, OFB ಕಂಪನಿಗಳು ಸೇರಿ ಇದನ್ನು ಡೆವಲಪ್ ಮಾಡಿವೆ. ಇದು 35 ಕಿಲೋಮೀಟರ್ ರೇಂಜ್ನಲ್ಲಿ ದಾಳಿ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ. 44 ಸೆಕೆಂಡ್ಗಳಲ್ಲಿ 12 ರಾಕೆಟ್ಗಳನ್ನು ಹಾರಿಸಿ ಶತ್ರುಗೆ ಏಟ್ ಕೊಡೋ ಸಾಮರ್ಥ್ಯವನ್ನು ಇದು ಹೊಂದಿದೆ. ಅದಾನಿ ಗ್ರೂಪ್ ಮೇಲಿನ ಲಂಚ ಆರೋಪಗಳ ನಡುವೆ ಮತ್ತೊಂದು ಬೆಳವಣಿಗೆಯಾಗಿದೆ. ಕಳೆದ ನವೆಂಬರ್ನಲ್ಲಿ ಅಮೆರಿಕದ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಫಿನಾನ್ಸ್ ಕಾರ್ಪೊರೇಷನ್ ಕೊಲಂಬೋ ಪೋರ್ಟ್ ಅಭಿವೃದ್ಧಿಗಾಗಿ ಅದಾನಿ ಗ್ರೂಪ್ಗೆ ಫಿನಾನ್ಸ್ ಮಾಡ್ತೀವಿ, ದುಡ್ಡು ಕೊಡ್ತೀವಿ ಅಂತ ಹೇಳಿತ್ತು. ಸುಮಾರು $553 ಮಿಲಿಯನ್ ಕೊಡ್ತೀವಿ ಅಂತ ಹೇಳಿತ್ತು. ಆದರೆ ಈಗ ಅದಾನಿ ವಿರುದ್ಧ ಲಂಚ ಆರೋಪ ಕೇಳಿಬರ್ತಿದ್ದ ಹಾಗೆ ಈ ನಿರ್ಧಾರವನ್ನು ನಾವು ಮರುಪರಿಶೀಲನೆ ಮಾಡ್ತೀವಿ ಅಂತ ಆ ಸಂಸ್ಥೆ ಹೇಳಿದೆ. ಸದ್ಯಕ್ಕೆ ಇದುವರೆಗೂ ಹಣವನ್ನು ನಾವು ಕೊಟ್ಟಿಲ್ಲ, ಆದರೆ ಈಗ ಆರೋಪ ಬಂದಿರೋದ್ರಿಂದ ಕೊಡಬೇಕಾ ಬೇಡವಾ ಅಂತ ಇನ್ನೊಂದ್ಸಲಿ ನಾವು ಥಿಂಕ್ ಮಾಡ್ತೀವಿ ಅಂತ ಸಂಸ್ಥೆ ಹೇಳಿದೆ. ಅದಾನಿಗೆ ಪೆಟ್ಟಿನ ಮೇಲೆ ಪೆಟ್ಟು. ಕಿನಿಯಾದಲ್ಲೂ ಕೂಡ ಏರ್ಪೋರ್ಟ್ ಡೀಲ್ ಕ್ಯಾನ್ಸಲ್ ಮಾಡಿದ್ರು ಅವ್ರು, ನಿಮ್ಮ ಸವಾಸನವೇ ಬೇಡ ಅಂತ. ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ನ ನಿರ್ದೇಶಕರಾಗಿ ಜೈ ಭಟ್ಟಾಚಾರ್ಯ ಅನ್ನೋ ಭಾರತೀಯ ಮೂಲದವರನ್ನ ಆಯ್ಕೆ ಮಾಡಿದ್ದಾರೆ. NIH ಇದು ಅಮೆರಿಕದ ಬಯೋಮೆಡಿಕಲ್ ರಿಸರ್ಚ್ ಅನ್ನು ನೋಡಿಕೊಳ್ಳುತ್ತೆ. 1968ರಲ್ಲಿ ಭಾರತದ ಕಲ್ಕತ್ತಾದಲ್ಲಿ ಹುಟ್ಟಿದ ಜೈ ಭಟ್ಟಾಚಾರ್ಯ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯ ಹೆಲ್ತ್ ಪಾಲಿಸಿಯಲ್ಲಿ ಪ್ರೊಫೆಸರ್ ಮತ್ತು ನ್ಯಾಷನಲ್ ಬ್ಯೂರೋ ಆಫ್ ಎಕನಾಮಿಕ್ಸ್ನಲ್ಲಿ ರಿಸರ್ಚ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ. ನಿಜ್ಜರ್ ಹತ್ಯೆ ಆರೋಪಿಗಳನ್ನು ಅರೆಸ್ಟ್ ಮಾಡಿದೀವಿ ಅಂತ ಭಾರತ ಮೂಲದ 4 ಕೆನಡಾ ಸರ್ಕಾರ ಅರೆಸ್ಟ್ ಮಾಡಿತ್ತು. ಈಗ ಆ ಪ್ರಕರಣದ ತನಿಖೆಯನ್ನು ವಿಳಂಬ ನಡೀತಿದೆ, ತುಂಬ ಲೇಟ್ ಆಗ್ತಿದೆ ಅಂತ ಹೇಳಿ ತನಿಖೆಯನ್ನು ನೇರವಾಗಿ ಕೆನಡಾದ ಸುಪ್ರೀಂ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಮೊದಲು ಈ ಪ್ರಕರಣ ಕೆಳ ಹಂತದ ಕೋರ್ಟಲ್ಲಿ ಅಂದರೆ ಸರ್ರೆ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇತ್ತು. ಇನ್ನೊಂದು ಕಡೆ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಭಾರತೀಯ ಮೂಲದವರು ಪ್ರತಿಭಟನಾ ರ್ಯಾಲಿ ಮಾಡಿದ್ದಾರೆ. ಬಾಂಗ್ಲಾ ಹಾಗೂ ಕೆನಡಾದಲ್ಲಿನ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಮತ್ತು ಮಾನವ ಹಕ್ಕು ಉಲ್ಲಂಘನೆ ವಿರೋಧಿಸಿ ಈ ರ್ಯಾಲಿ ಮಾಡಲಾಗಿದೆ. ಈ ವೇಳೆ ಖಲಿಸ್ತಾನಿ ಉಗ್ರವಾದವನ್ನು ನಿಲ್ಲಿಸಿ, ಕೆನಡಾದ ಹಿಂದೂಗಳನ್ನು ರಕ್ಷಿಸಿ ಮತ್ತು ಇಸ್ಲಾಮಿಕ್ ಉಗ್ರವಾದವನ್ನು ನಿಲ್ಲಿಸಿ, ಬಾಂಗ್ಲಾ ಹಿಂದೂಗಳನ್ನು ರಕ್ಷಿಸಿ ಅನ್ನೋ ಘೋಷಣೆಗಳನ್ನು ಕೂಗಲಾಗಿದೆ. ಇದೇ ವೇಳೆ ಕೆನಡಾದಲ್ಲಿನ ಬ್ರಾಂಪ್ಟನ್ ಹಿಂದೂ ಸಭಾ ದೇವಸ್ಥಾನದ ಮೇಲಿನ ಖಲಿಸ್ತಾನಿ ದಾಳಿಯನ್ನು ಕೂಡ ಖಂಡಿಸಲಾಗಿದೆ. ರಷ್ಯಾದ ಪ್ಯಾಸೆಂಜರ್ ವಿಮಾನವೊಂದಕ್ಕೆ ಬೆಂಕಿ ಹತ್ಕೊಂಡಿರೋ ಘಟನೆಯಾಗಿದೆ. ಟರ್ಕಿಯ ಆಂಟಾಲಿಯಾ ಏರ್ಪೋರ್ಟ್ನಲ್ಲಿ ವಿಮಾನ ಲ್ಯಾಂಡ್ ಆದ ನಂತರ ಬೆಂಕಿ ಹತ್ಕೊಂಡಿದೆ. ಈ ಫ್ಲೈಟ್ ರಷ್ಯಾದ ಸೋಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಟರ್ಕಿಗೆ ಆಗಮಿಸ್ತಾ ಇತ್ತು. ಇದರಲ್ಲಿದ್ದ 89 ಪ್ರಯಾಣಿಕರು ಮತ್ತು 6 ಸಿಬ್ಬಂದಿ ಸೇಫ್ ಆಗಿದ್ದಾರೆ. ಯಾವುದೇ ಪ್ರಯಾಣಿಕರಿಗೂ ಯಾವುದೇ ರೀತಿ ಗಾಯಗಳಾಗಿಲ್ಲ, ಹೀಗಂತ ಟರ್ಕಿಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಕನ್ಫರ್ಮ್ ಮಾಡಿದೆ. ಘಟನೆಗೆ ಈವರೆಗೆ ಯಾವುದೇ ಕಾರಣ ಸ್ಪಷ್ಟವಾಗಿಲ್ಲ, ಹೀಗಾಗಿ ರಷ್ಯಾದ ಏವಿಯೇಷನ್ ಅಥಾರಿಟಿ ತನಿಖೆ ನಡೆಸ್ತಾ ಇದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಪರ್ತ್ನಲ್ಲಿ ನಡೆದ ಮೊದಲ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ 295 ರನ್ಗಳ ಭರ್ಜರಿ ಬೇಟೆಯಾಡಿದೆ, ಆಸ್ಟ್ರೇಲಿಯಾವನ್ನು ಮಣಿಸಿದೆ. 4ನೇ ದಿನ 2ನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮುಂದುವರಿಸಿದ ಆಸೀಸ್ ಬ್ಯಾಟರ್ಗಳನ್ನು ಬರೀ 238 ರನ್ಗಳಿಗೆ ಕಟ್ಟಿ ಹಾಕಿತು ಭಾರತ. ಆಸೀಸ್ ಪರವಾಗಿ ಟ್ರಾವಿಸ್ ಹೆಡ್ 89 ರನ್ ಗಳಿಸಿ ತಂಡಕ್ಕೆ ಒಂಚೂರು ಚೇತರಿಕೆಯನ್ನು ಕೊಟ್ಟರು. ಆದರೆ ಉಳಿದ ಯಾವ ಬ್ಯಾಟರ್ಗಳಿಗೂ ಭಾರತೀಯ ಬೌಲರ್ಗಳ ಮುಂದೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಬೂಮ್ರಾ ಬೆಂಕಿ ಬಿರುಗಾಳಿ ಮತ್ತು ಉಳಿದ ಬೌಲರ್ಗಳು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಕ್ಯಾಪ್ಟನ್ ಬೂಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್ ತಲಾ 3 ವಿಕೆಟ್ ಪಡೆದರು. ಹೀಗಾಗಿ ಭಾರತ ಫಸ್ಟ್ ಟೆಸ್ಟ್ನಲ್ಲಿ 295 ರನ್ಗಳ ಐತಿಹಾಸಿಕ ಗೆಲುವನ್ನು ದಾಖಲಿಸಿದೆ. ಪರ್ತ್ ಕೋಟೆಯಲ್ಲೇ ಕಾಂಗರುಗಳನ್ನು ಫ್ರೈ ಮಾಡಿದೆ. 5 ಪಂದ್ಯಗಳ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಭಾರತ 1-0 ಮುನ್ನಡೆಯನ್ನು ಸಾಧಿಸಿದೆ. ಫಸ್ಟ್ ಇನ್ನಿಂಗ್ಸ್ನಲ್ಲಿ 5 ಹಾಗೂ 2ನೇ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ ಪಡೆದು ಭಾರತದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕ್ಯಾಪ್ಟನ್ ಜಸ್ಪ್ರೀತ್ ಬೂಮ್ರಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಪಾತ್ರರಾದರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.